ವೈದ್ಯನೊಬ್ಬ ಕುಡಿದ ಮತ್ತಿನಲ್ಲಿ ಪ್ರಿಸ್ಕ್ರಿಪ್ಷನ್ ಅನ್ನು ಬರೆದಿದ್ದಾನೆ. ಕುಟುಂಬಸ್ಥರು ಔಷಧಿ ತಂದು ನೋಡಿದ್ರೆ ರೋಗಿಯೇ ಕಾಣಿಸ್ತಿಲ್ವಾ. ಲುಲ್ಲು ಸಿಂಗ್ ಎಂಬ ವ್ಯಕ್ತಿಗೆ ಅಸ್ತಮಾ ಜೋರಾಗಿತ್ತು. ಸ್ಥಳೀಯ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡೋದಕ್ಕೆ ಬಂದಿದ್ದ ಕುಟುಂಬ ಕುಡಿದ ಮತ್ತಿನಲ್ಲಿ ಡಾಕ್ಟರ್ ಒಬ್ಬ ಪ್ರಿಸ್ಕ್ರಿಪ್ಷನ್ ಬರೆದಿದ್ದಾನೆ. ತೂರಾಡ್ತಾ ಅದೇನು ಬರೆದ್ನು. ಕುಟುಂಬಸ್ಥರು ಔಷಧಿ ತಂದು ನೋಡಿದ್ರೆ ರೋಗಿ ಇಲ್ಲ. ಲುಲ್ಲು ಸಿಂಗ್ ಎಂಬ ವ್ಯಕ್ತಿಗೆ ಅಸ್ತಮಾ ಜೋರಾಗಿತ್ತು. ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡೋದಕ್ಕೆ ಬಂದಿದ್ದ ಕುಟುಂಬ ಅದು. ರಾತ್ರಿ ಡ್ಯೂಟಿಯಲ್ಲಿದ್ದಂತಹ ವೈದ್ಯ ಕುಡಿದ ಮತ್ತಿನಲ್ಲೇ ಪ್ರಿಸ್ಕ್ರಿಪ್ಷನ್ ಬರೆದಿದ್ದ. ಕುಟುಂಬದವರು ಹೊರ ರೋಗಿ ಔಷಧಿ ತಂದು ರೋಗಿಯ ಕೈ ಕೊಡೋಣ ಅಂತ ನೋಡಿದ್ರೆ ರೋಗಿನೇ ಇಲ್ಲ. ಕುಡಿದು ತೂರಾಡುತ್ತಿದ್ದ ಡಾಕ್ಟರ್ ಯಾವ ವಾರ್ಡ್ ಅನ್ನೋದನ್ನೇ ಮರೆತಿದ್ದ. ಬಂದ ರೋಗಿಯನ್ನ ಕಣ್ಣಿಗೆ ಕಂಡ ವಾರ್ಡಿಗೆ ಶಿಫ್ಟ್ ಮಾಡಲಾಗಿತ್ತು. ವೈದ್ಯನ ಅವತಾರ ನೋಡಿ ಕಂಗೆಟ್ಟ ಕುಟುಂಬ ವಿಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರು. ಈ ಘಟನೆ ಮಧ್ಯಪ್ರದೇಶದ ಗುನಾ ಜಿಲ್ಲೆಯಲ್ಲಿ ನಡೆದಿದೆ. ಮಧ್ಯಪ್ರದೇಶದಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆ ಇತ್ತು. ಆ ಆಸ್ಪತ್ರೆಯಲ್ಲಿ ರಾತ್ರಿ ಹೊತ್ತಿಗೆ ಒಬ್ಬ ವ್ಯಕ್ತಿಗೆ ಅಸ್ತಮಾ ರೋಗ ವಿಪರೀತವಾಗಿ ಕಾಡಿತ್ತು. ಆ ಸಂದರ್ಭದಲ್ಲಿ ಕುಟುಂಬಸ್ಥರೆಲ್ಲ ಇದ್ದ ಗಾಡಿಯಲ್ಲಿ ಕರ್ಕೊಂಡೋಗಿ ಆಸ್ಪತ್ರೆಗೆ ದಾಖಲು ಮಾಡಿದರು. ರಿಸೆಪ್ಷನ್ನಲ್ಲಿ ಎರಡು ಕಣ್ಣುಗಳನ್ನು ಮುಚ್ಕೊಂಡು ಕೂತಿದ್ದ ಡಾಕ್ಟ್ರು ಅಸ್ತಮಾ ರೋಗಿನ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿಸ್ಕೊಳ್ಳಿ ಅಂತೇಳಿ ಮನವಿ ಮಾಡ್ತಾರೆ. ಕುಡಿದ ಮತ್ತಿನಲ್ಲಿ ಅಡ್ಮಿಟ್ ಮಾಡಿಕೊಳ್ತಾನೆ, ಜೊತೆಗೆ ಪ್ರಿಸ್ಕ್ರಿಪ್ಷನ್ ಬರೆದು ಕೊಡ್ತಾನೆ. ಈ ಔಷಧಿಯನ್ನು ಹೊರಗಡೆಯಿಂದ ತರಬೇಕು ಅಂತ. ಕುಟುಂಬಸ್ಥರು ಮೆಡಿಕಲ್ಗೆ ಹೋಗಿ ಔಷಧಿ ಎಲ್ಲ ತಂದು ನೋಡಿದಾಗ ಅಲ್ಲಿ ರೋಗಿನೇ ಇಲ್ಲ. ಸರಿ, ನಾವಿಲ್ಲಿ ಅಡ್ಮಿಟ್ ಮಾಡಿದ್ದ ರೋಗಿನ ಯಾವ ವಾರ್ಡಿಗೆ ಶಿಫ್ಟ್ ಮಾಡಿದ್ದೀರಿ ಅಂತ ಕೇಳಿದ್ರೆ ಆ ಮನುಷ್ಯನಿಗೆ ಪರಿಜ್ಞಾನನೇ ಇಲ್ಲ. ಯಾವ ವಾರ್ಡಿಗೆ ಶಿಫ್ಟ್ ಮಾಡಿದಾನೋ ಕುಡಿದು ಮತ್ತಲ್ಲಿ. ಅದಾದ ನಂತರ ಕುಟುಂಬಸ್ಥರು ಕಂಗಾಲಾದರು. ಅದಲ್ಲದೆ ಸರ್ಕಾರಿ ವೈದ್ಯ ಬೇರೆ, ದಾಖಲೆಗಳು ಬೇಕಾಗ್ತವೆ. ವಿಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರು. ಅದಾದ ಮೇಲೆ ಆ ವಿಡಿಯೋ ಮಧ್ಯಪ್ರದೇಶದಾದ್ಯಂತ ಸಂಚಲನ ಮೂಡಿಸ್ತು. ಜೊತೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಗಮನಕ್ಕೆ ಬಂದಾಗ ಈಗ ಆತನಿಗೆ ಶೋಕಾಸ್ ನೋಟಿಸನ್ನು ಜಾರಿ ಮಾಡಿದ್ದಾರಂತೆ. ಅದರ ಅರ್ಥ ಅಮಾನತ್ತು. ರಾತ್ರಿ ಡ್ಯೂಟಿಯಲ್ಲಿದ್ದ ವೈದ್ಯ ಕುಡಿದ ಮತ್ತಿನಲ್ಲೇ ಪ್ರಿಸ್ಕ್ರಿಪ್ಷನ್ ಬರೆದ. ಕುಟುಂಬದವರು ಹೊರಗೋಗಿ ಔಷಧಿ ತಂದು ನೋಡಿದ್ರೆ ರೋಗಿಯೇ ಇಲ್ಲ. ಕುಡಿದು ತೂರಾಡ್ತಾ ಇದ್ದಂತಹ ಡಾಕ್ಟರ್ ಯಾವ ವಾರ್ಡ್ ಅನ್ನೋದೇ ಮರ್ತಿದ್ದ. ಬಂದ ರೋಗಿಯನ್ನು ಕಣ್ಣಿಗೆ ಕಂಡ ವಾರ್ಡ್ಗೆ ಶಿಫ್ಟ್ ಮಾಡಿದ್ದ ಈ ವೈದ್ಯನ ಅವತಾರ ನೋಡಿ ಕಂಗೆಟ್ಟ ಕುಟುಂಬ. ಈ ಘಟನೆ ನಡೆದಿರೋದು ಮಧ್ಯಪ್ರದೇಶದ ಗುನಾ ಜಿಲ್ಲೆಯಲ್ಲಿ. ಈಗಾಗಲೇ ಈ ವೈದ್ಯನನ್ನ ಅಮಾನತು ಮಾಡಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.